ಸರ್ ತಗೊಳ್ಳಿ ಸರ್ ಈ ಹುಲಿನ ತಗೊಂಡ್ರೆ ತಲೆ ಮೇಲೆ ಕೂಡಿಸ್ಕೋಬಹುದು ಸರ್. ಪ್ಲೇಸ್ ತಗೊಳ್ಳಿ. ಹಲೋ ತಗೊಳ್ಳಿ ತಗೊಳ್ಳಿ ಸರ್. ಡಾಲ್ಸ್ ಡಾಲ್ಸ್. ಎಕ್ಸ್ಕ್ಯೂಸ್ ಮೀ ಅವ್ರಿಲ್ವಾ? ಅವರು ಅಂದ್ರೆ ಕಿಚ್ಚ ಕೃಷ್ಣಮೂರ್ತಿ. ಯಾಕೆ ಯಾವ್ದಾರು ಡೀಲ್ ಇತ್ತಾ? ಡೀಲಾ? ನನ್ನ ಮಗ ನಮ್ಮನ್ನೆಲ್ಲ ಫುಟ್ಪಾತ್ಗೆ ತಂದ್ಬಿಟ್ಟು ತಾನು ಮಾತ್ರ ಯಾವ್ದೋ ಡೀಲ್ ಒಪ್ಕೊಂಡು ದುಡ್ಡು ಮಾಡ್ಕೊಂತ ಇದ್ದಾನೆ. ನೀನ್ ನೋಡಿದ್ರೆ ಕಿಚ್ಚಪ್ಪಚ್ಚ ಅಂತ ನಮ್ ತಲೆ ತಿಂತಾ ಇದ್ಯಾ. ಹೋಗಿ ಕೆಲಸ ನೋಡ್ಕೋ. ಆ ಪೊರ್ಕಿ ರಾಜ್ಗಳು ಎಲ್ಲಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಒಳ್ಳೆ ಮೆಂಟಲ್ ತರ ಯಾವಾಗ್ಲೂ ಎಲ್ಲಾರ ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊತೀನಿ. ಅವನ ಮೇಲೆ ಇರೋ ಕೋಪ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಆ ಚೀಟ್ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು? ಅದು ನಿನ್ನ ಹತ್ರ. ನನ್ಗೂ ಅವ್ನಿಗೆ ಏನ್ ಸಂಬಂಧ ಇದೆ? ಏನಾಯ್ತು? ಯು ಚೀಟ್. ಎಲ್ಲೋಗಿದೆ ನೀನು? ಯಾವ ಡೀಲ್ ಮಾಡಕ್ ಹೋಗಿದೆ ನೀನು? ನಾನೇನ್ ಮಾಡ್ದೆ? ಯು ಚೀಟ್. ಯು ಚೀಟ್. ಅಲ್ಲ ನಾನಿಲ್ಲಿ. I'm so sorry. I'm sorry ಕಿಚ್ಚ. ಅವರು ಓ ಗಾಡ್. ಐಶುಮಾ ಇನ್ನೊಂದೆರಡು ಪ್ಲೇಟ್ ಎಕ್ಸ್ಟ್ರಾ ಪಾರ್ಸಲ್ ಮಾಡಿಸ್ಕೊಳ್ಳಮ್ಮ. ತಡಿಯಾ ತಿಂತಾರ ಸಾಲ್ದೇನೋ? ಏನಿಲ್ಲ, ಲೈಫ್ ಲಾಂಗು ಬರೀ ಫುಟ್ಪಾತ್ ಅಲ್ಲೇ ಊಟ ಆಗೋಯ್ತು. ಲೈಫಲ್ಲಿ ಫಸ್ಟ್ ಟೈಮು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಿರೋದು. ಅದಕ್ಕೆ ಎರಡು ಎಕ್ಸ್ಟ್ರಾ ಪಾರ್ಸಲ್ ತಗೊಳ್ಳ ಐಶುಮಾ? ಆಫ್ ಕೋರ್ಸ್, ಎಷ್ಟು ಬೇಕಾದ್ರೂ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಹಂಗ್ ನೋಡ್ಬೇಡ್ರು, ಅಲ್ಸರ್ ಬಂದ್ಬಿಡುತ್ತೆ. ಒಂದು ನಿಮಿಷ. ಹಲೋ. ಹಾಂ ಡ್ಯಾಡಿ, ಅದೇ ಫೀಲ್ಡ್ ಇನ್ಸ್ಪೆಕ್ಷನ್ ಇತ್ತಲ್ಲ, ಅದಕ್ಕೆ ಬಂದಿದ್ದೆ. ಗಾಡೀಲಿ ಹೋಗ್ತಾ ಇದ್ನಲ್ಲ, ಅದಕ್ಕೆ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ಆಯ್ತು ಡ್ಯಾಡಿ, ಬೇಗ ಬರ್ತೀನಿ. ಮಾಮ ಇಡ್ಲಿ ಬೇಡ ಅಂದ್ರೆ ಕೊಡ. ಈ ಲವನ ಶುರು ಆದ್ರೆ ಈ ತರ ಎಲ್ಲ ಸುಳ್ಳು ಹೇಳಬೇಕಾ ಐಶು? ಅದೇನೋ ಗೊತ್ತಿಲ್ಲ, ಆದರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿಲ್ಲ. ಇದೇ ಫಸ್ಟ್ ಟೈಮ್. ನಾನು ತುಂಬ ಫೀಲ್ ಮಾಡ್ಕೋತಾ ಇದ್ದೀನಿ. ನನ್ನ ತಾಯಿನ ನೋಡಿಲ್ಲ, ನನ್ನ ತಂದೆನೇ ನನಗೆಲ್ಲ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಕಿಚ್ಚ, ಇವತ್ತು ನಾನು ನಮ್ಮ ಅಪ್ಪಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಕ್ಕೆ ನೀನೇ ಕಾರಣ. ನನಗೆ ನಿನ್ನ ಮೇಲಿರೋ ನಂಬಿಕೆನೇ ಕಾರಣ. ನಿನ್ನ ನಂಬಿಕೆನ ಉಳಿಸ್ಕೋತೀನಿ ಐಶು. ಪ್ರಾಮಿಸ್? ಐಶುಮಾ, ನೀವು ತಿನ್ನಲ್ಲ ಅಂದ್ರೆ ದೋಸೆ ನಾನ್ ತಗೊಳ್ಳ? ತಗೊಳ್ಳಿ. ಹೆಗಡ ಜಾಸ್ತಿ ಸೇರ್ದವ್ ನೀನು. ಅಯ್ಯೋ, ಹಲೋ ಬೊಂಬೆ ಸರ್. ಬೊಂಬೆ ಸರ್. ಸರ್ ತಗೊಳ್ಳಿ ಸರ್, ಮಕ್ಕಳು ಇಷ್ಟಪಡ್ತಾರೆ. ತಗೊಳ್ಳಿ ಸರ್, ಒಂದು ತಗೊಂಡ್ರೆ ಸರ್ ತಗೊಳ್ಳಿ ಸರ್. ಕಿಟಕಿ ಸರ್. ಸರ್ ಸರ್ ದಯವಿಟ್ಟು ನಮ್ಮ ಅಣ್ಣ ನೋಡ್ಬಿಟ್ರು. ಮೈ ಮುರಿಯುವಾಗಲೇ ನಾಚಿಕೆ ಪಡಲಿಲ್ಲ. ಮೈ ಬಗ್ಸಿ ದುಡಿಬೇಕಾದ್ರೆ ಹೆದರಿಕೆ ಯಾಕೆ? ಐಶು ಒಂದ್ಸಲ ಅಣ್ಣ ನೋಡ್ಕೊಂಬರಲ್ಲ? ಯಾಕೆ? ನೀನೊಬ್ಬ ಒಳ್ಳೆ ಮನುಷ್ಯನಾಗಿರೋ ನಿಂಗೆ ಇಷ್ಟ ಅಲ್ವಾ, ಅಥವಾ ಕಾಣಿಕೆ ಕೊಟ್ಟು ಹರಕೆ ತೀರ್ಸ್ಕೋಬೇಕಂತ ಇದೆಯಾ? ಹಾಗಲ್ಲ, ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡಿದ್ರು, ಅದಕ್ಕೆ. ಕಷ್ಟದಲ್ಲಿರೋರ್ಗೆ ಒಳ್ಳೆ ದಾರಿ ತೋರಿಸೋನು ಮನುಷ್ಯ, ಕೆಟ್ಟ ಕೆಲಸ ಮಾಡಿಸೋನು ಆಪರ್ಚುನಿಸ್ಟ್. ಇಲ್ಲ ನಿಲ್ಸು. ಯಾಕೆ? ಎಲ್ಲಿಗೆ ಹೋಗ್ತಾ ಇದೆಯಾ? ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬೋರ್ ಆಗುತ್ತೆ ಕಿಚ್ಚ. ನನ್ನ ಫ್ರೆಂಡ್ ಹತ್ರ ಒಂಚೂರು ಕೆಲಸ ಇದೆ, ನಾನು ಸಾಯಂಕಾಲ ಸಿಗ್ತೀನಿ, ಹೊರಡು. ನಾನು ಸಾಯಂಕಾಲ ಸಿಗ್ತೀನಿ, ಹೊರಡು ನೀನು. ಹಲೋ. ಹಾ ಪ್ರಿಯಾ. ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಒಬ್ಬರನ್ನ ಡ್ರಾಪ್ ಮಾಡಿದ್ನಲ್ಲ, ಎಲ್ಲಿ ಹೋದ್ರು? ಆ ಕಡೆ ಹೋದ್ರು. ಆ ಕಡೆ ಅಂದ್ರೆ?
ಆ ಕಡೆ ಅಂದ್ರೆ ಸುಂಕ ಕಟ್ಟೋ ಸಂತೆ ಕಡೆ. ಯಾವ್ದೋ ಇದು ಹೊಸ ಹುಡುಗಿ. ಬರ್ತೀಯಾ? ಮುಗಿಸ್ಕೊಂಡೇ ಕಾಯ್ತಿದ್ಯಾ? ನಡಿ ನಡಿ. ಬಾಕಿ ಇತ್ತು. ಒಳ್ಳೆ ಲೂಸ್ ಸವಾಸ ಆಯ್ತು. ಮೋಸ ಮಾಡಿದ್ರೆ ಉದ್ದಾರ ಆಯ್ತಾ ನೀನು? ಹಾಳಾಗೋಗ್ತೀಯ. ನೀನೇ ಇಲ್ಲಿಗೆ ಬಂದೆ? ಇಲ್ಲಿ ನಿಂಗೇನ್ ಕೆಲ್ಸ? ನಡಿ ನೀನು. ಏನ್ ಕೆಲ್ಸ ಅಂತ ಹೇಳು ನನಗೆ. ನಿನ್ನೆ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ? ಇಷ್ಟು ಕೇವಲವಾದ ಜಾಗ, ಇಷ್ಟು ಅಸಹ್ಯ ಅನ್ಸುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಐಶು? ನನ್ ಮಾತು ಮರ್ಸ್ಬೇಡ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಿ ನಿಂಗೇನ್ ಕೆಲ್ಸ? ಫ್ರೆಂಡ್ ನೋಡಕ್ ಹೋಗಿದ್ದೆ ಐಶು ನಾನು. ಸುಳ್ಳು ಹೇಳ್ಬೇಡ ಕಿಚ್ಚ. ಸುಳ್ಳು ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡು. ಅಣ್ಣ, ಹಾಯ್ ಐಶು, ಹೌ ಆರ್ ಯು? ಐ ಆಮ್ ಓಕೆ. ಯಾಕೆ ಡಲ್ ಆಗಿದ್ದೀರಾ? ಓ, ಅಣ್ಣ ಏನಾದ್ರು ಅಣ್ಣ? ಅವ್ನು ಯಾವಾಗಲೂ ಹೀಗೇನೆ, ಏನಾದ್ರೂ ಒಂದು ಅಂತಾನೆ ಇರ್ತಾನೆ. ಅಣ್ಣ, ನೀನೇನಿಲ್ಲಿ? ಓ, ತಾಮಸ್ ಅಣ್ಣನ್ ನೋಡಕ್ ಬಂದಿದ್ಯಾ? ತಾಮಸ್ ಇಲ್ಲಿದೆ ಅಂತ ನಿಂಗೆ ಗೊತ್ತು? ಏನೋ ನೀನು, ನಾನು ದಿನಾ ಕಾಲೇಜ್ಗೆ ಹೋಗೋದು ಇದೇ ರೂಟಲ್ಲೇ ಅಲ್ವಾ, ಹಾಗಾಗಿ ಒಂದೆರಡು ಸಲ ನೋಡಿದ್ದೆ ಅಷ್ಟೇ. ನಂಗೆ ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ಅದಕ್ಕೆ ಅಣ್ಣ ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಐಮ್ ಸಾರಿ ಕಿಚ್ಚ, ಬಟ್ ಥಾಮಸ್ ಯಾಕೆ ಇಲ್ಲಿದ್ದಾನೆ? ಬೇರೆ ಏರಿಯಾ ಅಂತ ಹೋದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ, ಇಲ್ಲಾದ್ರೆ 200 ರೂಪಾಯಿ ಅಲ್ವಾ? ಹಾಗಂತ ಇಂಥ ಜಾಗದಲ್ಲ. ನಾವು ನೆಟ್ಟಿಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ನಾನೇನ್ ಮಾಡ್ಲಿ? ಶುರು ಆಯ್ತು. ಹಲೋ, ಸಾಯಕ್ ಬಂದಿದ್ದೀನಿ. ನನ್ನ ಮದುವೆ ಮಾಡಕ್ ಮುಂಚೆ ತಿಥಿ ಮಾಡಿ. ಕಿಚ್ಚ, ನಾನೇನ ಫಾಲೋ ಮಾಡ್ಕೊಂಡು ಬರಲಿಲ್ಲ. ಮನೇಲಿ ಗಂಡಿನ ಕಡೆಯವ್ರು ಬಂದಿದ್ದಾರೆ. ನಾನೇನ ಮನ್ಸಲ್ಲಿ ಇಟ್ಕೊಂಡು ಮನೆಗೆ ನಾನು ಹೇಗೆ ಹೋಗ್ಲಿ? ನಾದಿನಿ, ಹೊರಡು ಹೊರಡು ನೀನು. ಮಿಸ್ಟರ್ ಶ್ರೀನಿವಾಸ್, ನಿಮ್ ಹುಡುಗಿ ಇವತ್ತು ಬರ್ತಾಳೋ ಇಲ್ವೋ? ಇನ್ನೇನು ಬಂದ್ಬಿಡ್ತಾಳೆ. ಏ, ಫೋನ್ ಮಾಡು, ಫೋನ್ ಮಾಡು. ಓ, ಬಮ್ಮ, ಇವಳೆ ನನ್ನ ಮಗಳು ಐಶ್ವರ್ಯ. ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ಟೆ? ತುಂಬಾ ದೂರ ಹೋಗಿದ್ಯಾ? ಅದು ಆಫೀಸ್ ಬೇರೆ ದೂರ ಇದೆ, ಟ್ರಾಫಿಕ್ಕು ಜಾಸ್ತಿ, ಜೊತೆಗೆ ಪೀಕ್ ಅವರ್ಸ್ ಬೇರೆ. ಇವತ್ತು ಸಂಡೇ, ಮಾಡೋದಕ್ಕೆ ಯಾವ ಕೆಲ್ಸನೂ ಇರಲ್ಲ, ನೋಡೋದಕ್ಕೆ ಹೋಗಿರ್ಬೇಕು ಅನ್ಸುತ್ತೆ ಅಲ್ವೇನಮ್ಮ? ನಮ್ ಕಾಲದಲ್ಲಿ ಒಂದ್ ಹುಡುಗನ್ ಪಕ್ಕ ಹುಡುಗಿನ ಕೂರ್ಸಿದ್ರೆ ಅದೇ ದೊಡ್ಡ ಪನಿಷ್ಮೆಂಟ್ ಅನ್ನೋ ತರ ಫೀಲ್ ಮಾಡ್ತಾ ಇದ್ವಿ. ಆದ್ರೆ ಈಗ ಡೇ ಅಂಡ್ ನೈಟು ಕಾಫಿ ಡೇ, ಪಬ್ಬು, ಬಾರು, ಕ್ಲಬ್ಬು, ಡಾನ್ಸು, ಡಿಸ್ಕೋ, ರೈನ್ ಡಾನ್ಸ್ ಅಂತ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಜನರೇಷನ್ ಗ್ಯಾಪ್, ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ನಮ್ಗೆ ಲೆಕ್ಚರ್ ಕೊಡ್ತಾರೆ. ನೋ ಮೇಡಮ್, ನಮ್ಮ ಐಶು ಆ ಥರ ಎಲ್ಲ ಬಿಹೇವ್ ಮಾಡಲ್ಲ, ಬಟ್ ಶಿ ಇಸ್ ವೆರಿ ಓಪನ್. ಐ ಸಿ. ಅಂದ್ಮೇಲೆ ಶಿ ನೋಸ್ ಎವ್ರಿಥಿಂಗ್. ಐ ಮೀನ್, ಎಲ್ಲ ಅನುಭವ ಆಗಿರ್ಬೇಕು, ಅನುಭವಿಸು ಇರ್ಬೇಕಲ್ವಾ? ಮಿಸ್ಟರ್ ಶ್ರೀನಿವಾಸ್, ನಿಮ್ ಹುಡುಗಿ ಈ ರೀತಿ ಅಳ್ತಾ ಇರೋದ್ ನೋಡಿದ್ರೆ ನಾನ್ ಹೇಳಿದ್ದೆಲ್ಲ ಕರೆಕ್ಟ್ ಅನ್ಸುತ್ತೆ, ಬಟ್ ನೋ ಪ್ರಾಬ್ಲಮ್. ಅವಳು ಏನೇ ತಪ್ಪು ಮಾಡಿದ್ರು, ಅಬಾರ್ಷನ್ ಮಾಡಿಸ್ಕೊಂಡಿದ್ರು ಕೂಡ ಐ ಡೋಂಟ್ ಮೈಂಡ್. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊತೀನಿ. ಮೇಡಮ್, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿ. ಮಿಸ್ಟರ್, ನೀವು ತುಂಬಾ ಹಾರ್ಷ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರು ಮಾತಾಡ್ತಿರೋದು ಸರಿಯೇನೋ? ಪ್ಲೀಸ್, ನಾನು ಮತ್ತೇನೇನೋ ಮೂರು ಬಿಟ್ಟೋರ್ ತರ ಮಾತಾಡ್ತಿದ್ದಾರೆ. ದಿಸ್ ಇಸ್ ಟೂ ಮಚ್. ಮನೆ ಕರ್ಸಿ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ನಿನ್ನಂತ ಮರ್ಯಾದೆ ಬೇರೆ. ಗೆಟ್ ಲಾಸ್ಟ್ ಐಸೆ. ಏ ವೆಂಕಟ್, ಮೈ ಫುಟ್. ರೇ, ನಡೀರಿ, ಏನ್ ನೋಡ್ತಾ ನಿಂತಿದ್ದೀರಾ? ಪ್ಲೀಸ್ ನಿಂತ್ಕೊಳ್ಳಿ ಮೇಡಮ್, ನಿಂತ್ಕೊಳ್ಳಿ. ನಿಂತ್ಕೊಳ್ಳ, ಹೋಗ್ತಾರೆ. ಏನೋ ವೆಂಕಟ್ ಇದು, ಅಷ್ಟೊಂದು ಹಾರ್ಷಾಗ ಮಾತಾಡೋದು? ಎಂತ ಫ್ಯಾಮಿಲಿ ಗೊತ್ತಾ ಅವ್ರದ್ದು? ನೋಡದ್ನಲ್ಲ, ಏನೋ ಕೆಲಸ ಅಂತ ಹೊರಗಡೆ ಹೋಗಿ ಬರೋದು ಸ್ವಲ್ಪ ತಡ ಆಗಿದ್ದಕ್ಕೆ ಆ ಥರ ಮಾತಾಡೋದು. ಅವಳು ಒಬ್ಬ ಹೆಣ್ಣೇನು, ಪ್ರೊಫೆಸರ್ ಅಂತೆ, ಬಾಯ್ ಫ್ರೆಂಡ್ ಜೊತೆ ಸುತ್ತಕ್ಕೆ ಹೋಗಿದ್ಯಾ ಅಂತ ಕೇಳ್ತಾಳಲ್ಲ. ನನ್ನ ಐಶು ಬಗ್ಗೆ ನಿನಗೆ ಗೊತ್ತಿಲ್ಲ? ಏ ಪುಟ್ಟ, ಏ ಪುಟ್ಟ, ನೀನ್ ಯಾಕೆ ಸಾರಿ ಕೇಳ್ತೀಯಮ್ಮ? ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? I'm in love with somebody.
ಅವ್ನು ಯಾರು ಗೊತ್ತೇನಮ್ಮ? ಚಿಲ್ಲರೆ ಕಾಸುಗೋಸ್ಕರ ಕಂಡವ್ರ ಕೈ ಕಾಲು ತೆಗೆಯೋ ಥರ್ಡ್ ಕ್ಲಾಸ್ ರೌಡಿ. ಇಲ್ಲ ಅಂಕಲ್, ಅವ್ನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಏನಂದೆ? ಪ್ರಾಣ ಇಟ್ಕೊಂಡಿದ್ದಾನ? ನಿನಗೇನಾದ್ರೂ ಆದ್ರೆ ನಿಮ್ಮ ಅಪ್ಪ ಪ್ರಾಣ ಬಿಡ್ತಾನೆ, ಅವ್ನ್ ಪ್ರಾಣ ಬಿಡ್ತಾನ? ನಿಮ್ಮಪ್ಪ ನಿನಗೋಸ್ಕರ ತನ್ನ ಲೈಫ್ ಅನ್ನೇ ತ್ಯಾಗ ಮಾಡಿದಾನಮ್ಮ. ತಂದೆ ಅನ್ನೋದನ್ನ ಮರೆತು ಒಬ್ಬ ಕೆಲಸಗಾರನ ತರ ಸೇವೆ ಮಾಡಿದಾನೆ. ಐಮ್ ಸಾರಿ ಪಾ, ಐಮ್ ರಿಯಲಿ ಸಾರಿ. ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಪ್ಪ. ಮಮ್ಮಿ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ. ನಾನು ನಿಮ್ಮ ಪ್ರೀತಿ ಮಗಳಾಗಿ ನನ್ನ ಜವಾಬ್ದಾರಿ ಮರ್ತ್ಬಿಟ್ಟಪ್ಪ. ಐಮ್ ಸಾರಿ. ಆದ್ರೆ ಅಪ್ಪ, ನಾನು ಬೆಳಿಗ್ಗೆ ಹೋಗಿ ಸಂಜೆ 5 ಗಂಟೆಗೆ ಬರೋ ಗಂಡ ಬೇಕಾಗಿಲ್ಲ. ನನಗೋಸ್ಕರನೇ ಇರೋ ಗಂಡ ಬೇಕು. ಈ ಮದುವೆ ಮಕ್ಕಳು ಇಟ್ಸ್ ನಾಟ್ ಮೈ ಇಂಟೆನ್ಷನ್. ಐ ವಾಂಟ್ ಟು ಡೂ ಸಮಥಿಂಗ್. ಈಗ ಕಿಚ್ಚನ್ ನನ್ನಿಂದ ನನಗೋಸ್ಕರ ಬದಲಾಗಿದ್ದಾನೆ. ಐ ಆಮ್ ಸೋ ಹ್ಯಾಪಿ. ಅವ್ನು ನಿಜವಾಗ್ಲೂ ಒಳ್ಳೆಯವನಪ್ಪ. ಪುಟ, ನಾನು ನಿನಗೆ ಸ್ವರ್ಗ ತೋರಿಸಿ ಬೆಳೆಸಿಲ್ದೇ ಇರ್ಬೋದು, ಆದರೆ ಚಂದಮಾಮನ್ ತೋರಿಸಿ ಬೆಳೆಸಿದ್ದೀನಿ. ನಾಳೆ ಏನಾದರೂ ನಿನ್ನ ಬದುಕು ನರಕ ಆಗ್ಬಿಟ್ರೆ ಅಮ್ಮ? ಇಲ್ಲ ಪಪ್ಪ, ಕಿಚ್ಚ ತುಂಬಾ ಒಳ್ಳೆಯವನು. ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊತಾನೆ. ಪ್ಲೀಸ್ ಪಪ್ಪ, ಪ್ಲೀಸ್ ಓಕೆ ಅನ್ನಿ ಪಪ್ಪ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ನನ್ನ ಮನ್ಸು ಕೊಟ್ಬಿಟ್ಟಾಗಿದ್ದೆ. ಪ್ಲೀಸ್ ಪಪ್ಪ, ಪ್ಲೀಸ್. ನಿನ್ನ ಸಂತೋಷನೇ ನನ್ನ ಸಂತೋಷಮ್ಮ. Love you, Papa. ಅಪ್ಪ ಒಪ್ಕೊಂಡ್ರು. ಅಪ್ಪ ಒಪ್ಕೊಂಡ್ರು. ನಿನ್ನ ಮಗಳ ಜೀವನನ ನೀನೇ ನಿನ್ ಕೈಯಾರ ಹಾಳು ಮಾಡ್ತಾ ಇದ್ಯಾ. ಪ್ರೀತಿ ಯಾರನ್ನೂ ಹಾಳು ಮಾಡಲ್ಲ ಕಣು. ಇದು ಯಾಕೋ ಅತಿ ಆಯ್ತಪ್ಪ. ಹೋಗಲ್ಲ. ಹಾಯ್ ಆಂಟಿ. ಬಾಮ್ಮ ಐಶು. ಕಿಚ್ಚ ಎಲ್ಲಿ? ಅವನ ಮನೇಲಿಲ್ವಲ್ಲ? ಶೋ, ಅವನಿಗೊಂದು ಸರ್ಪ್ರೈಸ್ ಹೇಳ್ಬೇಕಾಗಿತ್ತು. ಏನದು? ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಇನ್ಮೇಲಿಂದ ಅವನು ಹೊರಗಡೆ ಅಳಿಯೋದು ಬೇಕಾಗಿಲ್ಲ. ಅವನು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನನ್ನ ಬಂಗಾರಮ್ಮನ್ನು ಎಂಥ ಒಳ್ಳೆ ಸುದ್ದಿ ತಂದೆ. ನೀ ನಮ್ಮನೆ ಕಾಲಿಟ್ಗಳಿಗೆ ಎಲ್ಲ ಒಳ್ಳೇದೇ ಆಗ್ತಿದೆ. ಅದೇ ಕಿಚ್ಚನೇ ಸಿಗ್ಲಿಲ್ವಲ್ಲ. ಅವನ್ ಸ್ವಾಮಿ ಮನೆಗೆ ಹೋಗಿದ್ದಾನೆ. ಹೋಗ್ತಾ ಅವನ್ ತಾಮಸನ್ನು ಕರ್ಕೊಂಡು ಹೋಗ್ತೀನಿ ಅಂತಂದ. ಓ ಹೌದಾ? ಹಾಗಾದ್ರೆ ನಾನು ಅವನ್ನ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಆಯ್ತಮ್ಮ. ಏನಮ್ಮ ನೀನು? ಮದುಮಗಳು ಮನೆಗೆ ಬಂದಿದ್ದಾಳೆ, ಅವಳ ಮೇಲೆ ಮುಸ್ರೆ ನೀರು ಎಷ್ಟಿದೆಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನೋಡ್ಲಿಲ್ಲಮ್ಮ, ತಪ್ಪಾಯ್ತು. ಏನ್ ಕೆಲಸ ಮಾಡ್ತಿರೋ? ಐಶು, ನಿನ್ನ ಇಲ್ಲಿ ಬರಕೋದೆ, ಹೋಗು. ನೀನು ಇಲ್ಲೆಲ್ಲ ಬರಬಾರ್ದು, ಹೋಗು ಐಶು.